ರಾಜ್ಯದಲ್ಲಿ ವಕ್ಫ್ ಕಿಚ್ಚು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಇದೇ ವಿಚಾರ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಜೋರು ಜಟಾಪಟಿಗೆ ವೇದಿಕೆಯಾಗಿದೆ. ಇದೇ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಬಿಜೆಪಿ ಕಾಂಗ್ರೆಸ್ ನಡುವೆ ವಕ್ಫ್ ವಾಕ್ಸಮರದ ಮಧ್ಯೆ ಬಿಗ್ ಅಪ್ಡೇಟ್. ಸರ್ಕಾರದ ವಿರುದ್ಧ ಮಾಡಿದಂತಹ ಆರೋಪ ಏನಿತ್ತು ಬಿಜೆಪಿ, ಅದೀಗ ತಿರುಗುಬಾಣವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮಾಡಿದಂತಹ ಆರೋಪವೇ ಈಗ ಬಿಜೆಪಿಗೆ ತಿರುಗುಬಾಣ. ಬಿಜೆಪಿಯ ಅವಧಿಯಲ್ಲಿಯೇ ಅತಿ ಹೆಚ್ಚು ನೋಟಿಸ್ ನೀಡಿರುವಂತಹ ಅಂಶ ಬಹಿರಂಗವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ವಕ್ಫ್ ನೋಟಿಸ್ ಕುರಿತು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಈಗಾಗಲೇ ಇದೇ ವಿಚಾರವನ್ನು ಇಟ್ಟುಕೊಂಡು ಬಿಜೆಪಿ ಒಂದು ಕಡೆ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ರಾಜ್ಯ ಸರ್ಕಾರ ತುಷ್ಟೀಕರಣ ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದೆ. ಈ ಬೆನ್ನಲ್ಲೇ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಇದು ಬಿಜೆಪಿ ಕಾಂಗ್ರೆಸ್ ನಡುವೆ ವಕ್ಫ್ ವಾಕ್ಸಮರ ಆಗ್ತಾ ಇದೆಯಲ್ಲ, ಇದಕ್ಕೆ ಒಂದು ರೋಚಕ ತಿರುವನ್ನು ಕೊಡ್ತಾ ಇದೆ. ಸರ್ಕಾರದ ವಿರುದ್ಧ ಇಷ್ಟು ದಿನ ಆರೋಪ ಮಾಡ್ತಾ ಇದ್ದಂತಹ ಬಿಜೆಪಿಗೆ ಈಗ ವಕ್ಫೆ ತಿರುಗುಬಾಣವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಬಿಜೆಪಿ ಅವಧಿಯಲ್ಲಿಯೇ ಅತಿ ಹೆಚ್ಚು ರೈತರಿಗೆ, ಭೂ ಮಾಲೀಕರಿಗೆ ನೋಟಿಸ್. ಬಿಜೆಪಿ ಅವಧಿಯಲ್ಲಿಯೇ ಜಮೀನನ್ನ ವಕ್ಫಾಸ್ತಿ ಅಂತೇಳಿ ನಮೂದು ಮಾಡಿದ್ದ ಸರ್ಕಾರ ವಕ್ಫಾಸ್ತಿ ಸಂರಕ್ಷಣೆ ಮಾಡುವಂತೆ ಡಿಸಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದ ವಿಧಾನಮಂಡಲದ ಸಮಿತಿ. ವಿಧಾನಮಂಡಲದ ಸಮಿತಿಯಿಂದ ವಕ್ಫ್ ಆಸ್ತಿ ಸಂರಕ್ಷಣೆಗೆ ಸೂಚನೆ ಪಾಸ್ ಆಗಿತ್ತು ಅನ್ನುವಂತಹ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಜಟಾಪಟಿಗೆ ವೇದಿಕೆ ಆಗ್ತಾ ಇದೆ. ಇಷ್ಟು ದಿನ ಬಿಜೆಪಿ ಕಾಂಗ್ರೆಸ್ ಮೇಲೆ ಬೊಟ್ಟನ್ನು ಮಾಡ್ತಾ ಇತ್ತು, ತುಷ್ಟೀಕರಣದ ಭಾಗ ಅಂತ ಹೇಳ್ತಾ ಇತ್ತು, ರೈತರನ್ನ ಒಕ್ಕಲೆಬ್ಬಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಆರೋಪವನ್ನ ಮಾಡಿತ್ತು. ಇದೇ ವಿಚಾರವನ್ನು ಇಟ್ಕೊಂಡು ರಾಜ್ಯದ ಉದ್ದಗಲಕ್ಕೂ ಕೂಡ ದೊಡ್ಡ ಮಟ್ಟದ ಹೋರಾಟಕ್ಕೆ ರೂಪುರೇಷೆಯನ್ನ ಮಾಡಿಕೊಂಡಿತ್ತು. ಮತ್ತೊಂದು ಕಡೆ ಮಹಾರಾಷ್ಟ್ರದ ಎಲೆಕ್ಷನ್ ಅಲ್ಲೂ ಕೂಡ ಇದೇ ವಿಚಾರ ಸದ್ದನ್ನ ಮಾಡಿತ್ತು. ಈಗ ಇದೇ ವಿಚಾರ ಈಗ ಬಿಜೆಪಿಗೆ ತಿರುಗುಬಾಣವಾಗುವಂತಹ ಸಾಧ್ಯತೆ. ಈ ಹಿಂದೆ BS ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ವಿಧಾನಮಂಡಲದ ಸಮಿತಿ ತೆಗೆದುಕೊಂಡಂತಹ ನಿರ್ಧಾರಗಳು ಈಗ ಬಿಜೆಪಿಗೆ ಮಗ್ಗಲ ಮುಳ್ಳಾಗುವಂತಹ ಸಾಧ್ಯತೆ ಇದೆ. ಅದೇ ನಿರ್ಧಾರ ಬಿಜೆಪಿಗೆ ಈಗ ಬಿಸಿ ತುಪ್ಪವಾಗುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಬಿಜೆಪಿಯ ಅವಧಿಯಲ್ಲಿ ಎಷ್ಟು ಪ್ರಮಾಣದ ಭೂಮಿಯನ್ನ ವಕ್ಫ್ ವಿಚಾರಕ್ಕೆ ಕೊಡಲಾಗಿತ್ತು, ನೋಟಿಸ್ ಎಷ್ಟು ಕೊಡಲಾಗಿತ್ತು ಅನ್ನುವಂತಹ ವಿಚಾರಕ್ಕೆ ಒಂದಿಷ್ಟು ಅಂಕಿ ಅಂಶಗಳು ಕೂಡ ಸಿಕ್ಕಿರುವಂಥದ್ದು. ವಕ್ಫ್ ನೋಟಿಸ್ ಕೊಟ್ಟಂತಹ ವಿವರ ಹೀಗಿದೆ. ಕಾಂಗ್ರೆಸ್ ಅವಧಿಯಲ್ಲಿ 1201 ನೋಟಿಸ್ ಅನ್ನ ಕೊಡಲಾಗಿತ್ತು. ಇದು ವಕ್ಫ್ ಭೂಮಿ, ಇದನ್ನ ಬಿಟ್ಕೊಡಬೇಕು ಅಂತೇಳಿ. ಅದೇ ಬಿಜೆಪಿ ಅವಧಿಯಲ್ಲಿ 1735 ನೋಟಿಸ್ ಅನ್ನ ಕೊಡಲಾಗಿದೆ. ಕಾಂಗ್ರೆಸ್ಗಿಂತ ಬಿಜೆಪಿ ಆಡಳಿತದ ಸಂದರ್ಭದಲ್ಲಿಯೇ ಹೆಚ್ಚು ನೋಟಿಸ್ ಅನ್ನು ಕೊಟ್ಟಿರುವಂತಹ ವಿಚಾರ ಈಗ ಬಹಿರಂಗವಾಗ್ತಾ ಇದೆ. ಅದರ ಜೊತೆಗೇನೆ ವಕ್ಫ್ ಆಸ್ತಿ ಅಂತೇಳಿ ನಮೂದಾದಂತಹ ವಿವರಗಳು ಕೂಡ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಕಾಂಗ್ರೆಸ್ ಅವಧಿಯಲ್ಲಿ 2016ರಿಂದ 18 391 ಎಕರೆ ವಕ್ಫ್ ಆಸ್ತಿ ಅಂತೇಳಿ ನಮೂದನ್ನ ಮಾಡಲಾಗಿದೆ. ಅದೇ ಬಿಜೆಪಿ ಅವಧಿಯಲ್ಲಿ 2019ರಿಂದ 20ರಲ್ಲಿ 2865 ಎಕರೆಯ ವಕ್ಫ್ ಆಸ್ತಿ ಅಂತೇಳಿ ನಮೂದನ್ನ ಮಾಡಿರುವಂಥದ್ದು. ಇದೇ ಅಂಕಿ ಅಂಶಗಳು ಈಗ ರಾಜ್ಯ ಬಿಜೆಪಿಗೆ ತಿರುಗುಬಾಣವಾಗುವಂತಹ ಸಾಧ್ಯತೆ ಇದೆ. ಇದೇ ಅಂಕಿ ಅಂಶಗಳು ಈಗ ರಾಜ್ಯ ಸರ್ಕಾರಕ್ಕೆ ವಿಪಕ್ಷಗಳ ವಿರುದ್ಧ ಒಂದು ಪ್ರಬಲ ಅಸ್ತ್ರ ಸಿಕ್ಕಂತಾಗುತ್ತೆ. ಹಾಗಾದ್ರೆ ಡಬಲ್ ಸ್ಟ್ಯಾಂಡರ್ಡ್ ನೀತಿ ಯಾಕೆ ಅಂತ ಹೇಳಿ ಈಗ ಕಾಂಗ್ರೆಸ್ಸಿಗರು ಬಿಜೆಪಿಯ ವಿರುದ್ಧ ಮುಗಿಬೀಳ್ತಾ ಇರುವಂಥದ್ದು. ಇದಕ್ಕೆ ಬಿಜೆಪಿಯ ನಾಯಕರುಗಳು ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ್, ವಕ್ಫ್ ಕಿಚ್ಚು ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ, ದಿನದಿಂದ ದಿನಕ್ಕೆ ಬೇರೆ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇದೇ ವಿಚಾರವನ್ನ ಜೀವಂತವಾಗಿಟ್ಕೊಂಡು ಬಿಜೆಪಿ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಆಡಳಿತಾವಧಿಯಲ್ಲಿ ಈ ವಕ್ಫ್ ವಿಚಾರಕ್ಕೆ ತೆಗೆದುಕೊಂಡಂತಹ ನಿರ್ಧಾರ ಬಿಜೆಪಿಗೇನೆ ಬಿಸಿ ತುಪ್ಪವಾಗುತ್ತಾ ಅಂಥೇಳಿ, ತಿರುಗುಬಾಣವಾಗುತ್ತಾ ಅಂಥೇಳಿ ಶ್ರೀನಿವಾಸ್?
ಪ್ರೇಮ್, ಈಗ ಒಂದಿಷ್ಟು ಅಂಕಿಅಂಶಗಳು ಹೊರಬರ್ತಿರೋದ್ರಿಂದ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿಯವರು ದೊಡ್ಡ ಮಟ್ಟದ ಹೋರಾಟವನ್ನ ವಕ್ಫ್ ವಿಚಾರದಲ್ಲಿ ಮಾಡ್ಕೊಳ್ತಿದ್ರು. ಮತ್ತೊಂದು ಕಡೆ ಯತ್ನಾಳ್ ಟೀಮ್ ಈಗಾಗಲೇ ಅಭಿಯಾನವನ್ನ ಪ್ರಾರಂಭವನ್ನ ಮಾಡ್ಕೊಂಡಿದೆ ಇಡೀ ರಾಜ್ಯಾದ್ಯಂತ. ಈಗ ಇರುವಂತಹ ಅಂಕಿಅಂಶಗಳು ಬಂದಿರುವಂತಹ ಅಂಕಿಅಂಶಗಳ ಪ್ರಕಾರ ಕಾಂಗ್ರೆಸ್ ಅವಧಿಗಿಂತ ಬಿಜೆಪಿ ಅವಧಿಯಲ್ಲೇ ವಕ್ಫ್ ನೋಟಿಸ್ ಅನ್ನ ಹೆಚ್ಚಾಗಿ ಕೊಟ್ಟಿದ್ದಾರೆ. ಅಂದ್ರೆ ರೈತರು, ಭೂ ಮಾಲೀಕರಿಗೆ ಇದು ವಕ್ಫ್ ಆಸ್ತಿ, ಇದನ್ನ ನೀವು ತೆರವು ಮಾಡಬೇಕು ಅನ್ನುವಂತಹ ನೋಟಿಸ್ ಗಳನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಅಂಕಿಅಂಶಗಳು ಹೊರಗಡೆ ಬರ್ತಿದ್ದಾವೆ. ಆ ಕಾಂಗ್ರೆಸ್ನ ಅವಧಿಯಲ್ಲಿ ಸುಮಾರು 1201 ನೋಟಿಸ್ಗಳನ್ನ ಕೊಟ್ಟರೆ ಬಿಜೆಪಿ ಅವಧಿಯಲ್ಲಿ ಅದನ್ನ 1735 ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಅಂಕಿಅಂಶಗಳು ಹೊರಗಡೆ ಬರ್ತಿದ್ದಾವೆ. ಇನ್ನು ಅವತ್ತು ಅಂದ್ರೆ ಬಿಜೆಪಿ ಅವಧಿಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ವಿಧಾನಮಂಡಲದ ಸಮಿತಿಯ ಅಧ್ಯಕ್ಷರಾಗಿದ್ರು. ಆ ಅವಧಿಯಲ್ಲಿ ಪ್ರತಿಯೊಬ್ಬ ಡಿಸಿಗೂ ಕೂಡ ವಕ್ಫ್ ಆಸ್ತಿಯನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಡಿಸಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿಗಳು ಬರ್ತಿದ್ದಾವೆ. ಹೀಗಾಗಿ ಬಿಜೆಪಿಯನ್ನು ದೊಡ್ಡ ಮಟ್ಟದಲ್ಲಿ ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸುವಂತಹ ಕೆಲಸವನ್ನ ಮಾಡ್ತಿದೆ. ರೈತರ ಆಸ್ತಿಗಳನ್ನ ವಕ್ಫ್ ಆಸ್ತಿ ಅನ್ನುವಂತಹ ಒಂದು ದಾಖಲಾತಿಗಳನ್ನ ಮಾಡ್ತಿದ್ದೆ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಈಗ ಅದು ಉಲ್ಟಾದಂತೆ ಕಾಣ್ತಿದೆ. ಆದ್ರೆ ಬಿಜೆಪಿಯವರ ಸಮಜಾಯಿಷಿ ಏನಂತಂದ್ರೆ, ಅಶೋಕ್ ಅವರು ಮಾತನಾಡ್ತಾ ಹೇಳ್ತಿದ್ದಾರೆ, ನಾವು ವಕ್ಫ್ ಆಸ್ತಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂದ್ರೆ ಅನ್ವರ್ ಮಾಣಿಕ್ಪಾಡಿ ಏನು ವರದಿಯನ್ನು ಕೊಟ್ಟಿದ್ರು, ಕಾಂಗ್ರೆಸ್ನ ರಾಜಕಾರಣಿಗಳು, ಕಾಂಗ್ರೆಸ್ನ ದೊಡ್ಡ ದೊಡ್ಡ ಹಿರಿಯ ನಾಯಕರು ವಕ್ಫ್ ಆಸ್ತಿಯನ್ನ ವಶಪಡಿಸಿಕೊಂಡಿದ್ರು. ಆ ಒಂದು ವಶಪಡಿಸಿಕೊಂಡಿರುವಂತಹ ಆಸ್ತಿಗಳನ್ನ ತೆರವು ಮಾಡಬೇಕು ಅನ್ನುವಂತಹ ನೋಟಿಸ್ ಅನ್ನ ಕೊಟ್ಟಿದ್ದೇವೆ, ರೈತರ ಜಮೀನು ಅಲ್ಲ ಅನ್ನುವಂತಹ ಸಮಾಜಾಯಿಷೆಯನ್ನು ಕೊಡ್ತಿದ್ದಾರೆ. ಆದ್ರೆ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಫೈಟ್ ಶುರು ಆಗಿರುವಂತದ್ದು, ಒಂದು ನೋಟಿಸ್ ಅನ್ನ ನೀವು ಜಾಸ್ತಿ ಕೊಟ್ಟಿದ್ದೀರಾ ಅಂತ, ಮತ್ತೊಂದು ಬಿಜೆಪಿ ಅವಧಿಯಲ್ಲಿ ನೋಟಿಸ್ ಜಾಸ್ತಿ ಆಗಿದೆ ಅನ್ನುವಂಥದ್ದ. ಹಾಗಾಗಿ ಮುಂದಿನ ಅಧಿವೇಶನದಲ್ಲಿ ಬಹುಶಃ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಆದ್ರೆ ಒಂದಂತೂ ಸ್ಪಷ್ಟ, ಕಾಂಗ್ರೆಸ್ಗೆ ಏನು ವಕ್ಫ್ ವಿಚಾರದಲ್ಲಿ ಮುಜುಗರವನ್ನ ಮಾಡಲಿಕ್ಕೆ ಮುಂದಾಗಿತ್ತು ಬಿಜೆಪಿ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಂಕಿಅಂಶಗಳು ಬರ್ತಿರೋದ್ರಿಂದ ಒಂದಿಷ್ಟು ಮುಜುಗರ ಬಿಜೆಪಿ ಕೂಡ ಆಗುವಂತ ಸಾಧ್ಯತೆ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ.